ಯಾಕಂತವ ಏನಂತೆ? ಯಾಕೆ ಬೇಡ ಅಂದ್ರಂತೆ? ಅಯ್ಯೋ ಕಾಣಕನಪ್ಪ ಮಗ, ನನ್ನ ಮೇಲೆ ಆಣೆ ಮಾಡಿ ಹೇಳು, ಸುಳ್ಳು ಹೇಳ್ಬೇಡ ನೀನು, ನಿಜ ಹೇಳ್ಬೇಕು ಆಯ್ತಾ? ನೀನು ಅವನ ಮೇಲೆ ನೀನು ಆಣೆ ಮಾಡ್ಬಿಟ್ಟು ಸುಳ್ಳು ಗಿಳ್ಳು ಹೇಳಿದ್ರು ಮಾತ್ರ ಒಳ್ಳೇದಲ್ಲ. ನನ್ನ ಮೇಲೆ ಆಣೆ ಮಾಡಿ ನೀನು ಫಸ್ಟ್ ಆಣೆ ಮಾಡ್ಬಿಟ್ಟು ನೀನು ಸುಮ್ಮನೆ ತಲೆ ಕೆಟ್ಟೋಗಂಗಾಗದೆ ಸುಮ್ಮನೆ ನನಗೆ ಈಗಲೇ ಅದೇನು ಹೇಳವ ಸುಮ್ಮನೆ. ಏನು ತಲೆ ಕೆಟ್ಟದಲ್ಲ, ಏನು ತಲೆ ಕೆಟ್ಟದದು? ಯಾಕ್ಲ ಅವಳು ಅದೇನಿಲ್ಲ ಸೊಸಿಲನ್ಗೂ ನಿನ್ಗೂ ಎಲ್ಲ ಸಂಬಂಧ? ಹಾಂ, ಯಾವ ಸೊಸಿಲ್ನವ? ಯಾವ ಸೊಸಿಲ? ಮ್ಯಾಗಟಿ ಸೊಸಿಲ? ಸರಿ ಬಿಡು. ನನಗೊಳಗೂ ಏನು ಸಂಬಂಧ ಆಯ್ತದು? ನನಗೆ ಯಾವ ಸಂಬಂಧನೂ ಇಲ್ಲ, ಏನೂ ಇಲ್ಲ. ಮಾಮೂಲಿ ಅವ್ರು ಹೂನ ಕೆಲಸ ಗಿಲ್ಸು ಕರೆಯಕ್ಕೆ ಅಂತ ಹೋಯ್ತಿದ್ದೆ, ಅಷ್ಟು ಬಿಟ್ರೆ ಯಾರವ ಯಾವ ಬಿಟ್ಟಕ್ಲವ ಹೇಳಿದ್ದು? ಯಾರು ಹೇಳಿದ್ದು? ಯಾರೇ ಕೇಳೋರು ಹೆಣ್ಣೋರೇ ಹೇಳಿದ್ರು. ಅದೇನೋ ಮುಗಿನ ಎತ್ಕೊಂಡು ಅವಳ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಂಡಿದ್ದೀರಿ ಅಂತಲ್ಲ. ಫೋಟೋವ ಅವ್ರ ಫೋನ್ಗೆ ಯಾರೋ ಕಳಿಸಿದಾರಂತೆ ಕಲೆ. ಕಳಿಸ್ಬಿಟ್ಟು ನೋಡಿ ಇಲ್ಲಿ ಯಾವ ಥರವ ಫೋಟೋ ಕಳಿಸಿದಾರು ಅಂದ್ಕೊಂಡು ನಮಗೆ ತೋರಿಸಿದ್ರು. ಅಷ್ಟು ಕಂಡು ನಾವು ಹೆಂಗೆ ಕೊಡವ, ಹಿಂಗೆಲ್ಲ ಆಗೋದಲ್ಲ ಅಂದ್ಕೊಂಡು ನಮಗೆ ಕೇಳ್ತಾರಲ್ಲ. ನಾವು ಏನು ಹೇಳಂಗಿದ್ದದ್ಲ ಮಗ, ಏನಿಲ್ಲ ಇದೆ ಎಲ್ಲ ರಗಳೆ ರಾಮಾಯಣ. ಸೋಸಿಲ್ಗೂ ನಿನ್ಗೂ ಏನಿಲ್ಲ ಸಂಬಂಧ? ಅಯ್ಯೋ ನನಗೆ ದೇವ್ರಂಗೆ ನನಗೊಳಗೂ ಏನು ಸಂಬಂಧ ಬವ? ಬಡ್ಡೆಕ್ಳು ಎಲ್ಲ ಸುಳ್ಳು ಹೇಳ್ತಾವ್ರೆ ಕಂದ್ಬಿಡು. ಏನೋ ಎಡಿಟಿಂಗ್ ಮಾಡಿರ್ಬೇಕು ಕಣ. ಈಗೇನು ಎಲ್ಲ ಎಡಿಟ್ ಮಾಡಿ ಯಾವ ಥರ ಬೇಕಾದ್ರೂ ಫೋಟೋ ಗಿಟ ಮಾಡ್ಬೋದು, ಹಂಗೆಲ್ಲ ಮಾಡಿರ್ಬೇಕು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಸುಳ್ಳ ಹೇಳ್ಬೇಡ ನೀನು ಮಗ, ಹೇಳ್ತೀನಿ ಕೇಳ್ಕೊ ಕುಮಾರ. ಸುಳ್ಳು ಬೊಗಳ್ತಾ ಇದೆಯನ್ನೋದು ನಿನ್ನ ಮಾತಲ್ಲೇ ಗೊತ್ತಾಯ್ತದೆ. ಯಾಕೆ ಸುಳ್ಳು ಹೇಳ್ತಿದ್ದಿಲ್ಲ ನೀನು ತೊದ್ಲಿಸ್ತಿರೋದೇ ನೋಡ್ರಿ ಗೊತ್ತಾಕಿಲ್ವಾ? ಸತ್ಯ ಹೇಳೋರು ಗೊತ್ತಾಗಿ ಹೇಳ್ತಾರೆ ಕಲ, ಸುಳ್ಳು ಹೇಳೋರು ಹೆಂಗೆ ತಡ್ರಸಾಡೋದು? ಯಾಕೆ ತಡ್ರಸಾಡಿಗೆ? ಯಾಕೆ ತಡ್ರಸಾಡಿಗೆ? ಅದೇನು ಹೇಳ್ಬೇಕು? ಅದು ಗೊತ್ತಲ್ಲಿ ಹೇಳೋದಪ್ಪ ಸತ್ಯವ, ಅದು ಬಿಟ್ಬಿಟ್ಟು ತಡ್ರಸಾಡ್ತೀಯ ನೀನು? ಹಂಗಾರೆ ಅವ್ರು ಹೇಳಿದ್ದು ಇಟ್ವಾ? ಅವ ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಏನೇನಾರು ಹೇಳ್ತಾರೆ ಅವರು. ಸುಮ್ಮನೆ ಹೋಗು ಬಾಯ್ ಮುಚ್ಕೊಂಡು. ಅವ್ರು ಮದುವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಇಲ್ದೋದೆಲ್ಲ ಹೇಳ್ಬಿಟ್ರೆ ಅದು ಕೆಲವು ಒಪ್ಕೋಬೇಕವ. ನನಗಂತೂ ಇಷ್ಟ ಇಲ್ಲ ಬಿಡು. ನನಗೆ ಅವ್ರೇನು ಕ್ಯಾನ್ಸಲ್ ಮಾಡೋದು ಮದುವೆ? ನಾನೇ ಕ್ಯಾನ್ಸಲ್ ಮಾಡೀನಿ ಹೋಗು. ನನಗೂ ಇಷ್ಟ ಇಲ್ಲ. ಅಷ್ಟು ಬಂದಿಂದ ಮದುವೆ ಆಗಬೇಕು ಅನ್ನೋದು ಏನಿಲ್ಲ, ಹೋಗು ಬೇಡಕನ. ನಾನು ಹೇಳ್ತಾ ಇರೋದು ಈಗೇನು ಅವ್ರನ್ನ ತಿರ್ಗವ ನಾವು ಕಾಲು ಕಟ್ಟಕ್ಕೆ ಹೋಗ್ಲಿಲ್ಲ, ಮಾಡ್ಕೊಳ್ಳಿ ಮಾಡಿ ನಿಮ್ಮ ಮಗಳನ್ನ ಅಂತವ. ನಾಳೆ ದಿವಸಕ್ಕೆ ಇನ್ನೊಂತಕ್ಕೆ ಹೋದ್ರು ಇದೇ ಅಲ್ವ ಕಂಡು ಬರೋದು. ಯಾಕೆ ಸೋಸಿಲನ್ಗೂ ನಿನಗೂ ಏನೆಲ್ಲ ಸಂಬಂಧ ಇರೋದು? 17 ಸಾಕು ನೀನು, ಬೇರೆ ಮಾತಾಡಬೇಡ ನೀನು. ಆ ಮಗಿನ ಎತ್ಕೊಂಡು ಪಕ್ಕದಲ್ಲಿ ನಿಲ್ಸ್ಕೊಂಡು ಅವಳನ್ನ ಫೋಟೋ ಹೊಡ್ಸ್ಕೊಂಡಿದ್ದೀಯಲ್ಲ, ಆ ಫೋಟೋ ಅವ್ರ ಕೈಗೆ ಹೆಂಗೆ ಸೇರ್ತು, ಯಾರು ಕೊಟ್ಟಿರೋದು ಅದ್ರ ಬಗ್ಗೆ ಯೋಚನೆ ಮಾಡು. ಏನಿದು ನಿನಗೂ ಸೊಸಿಲನ್ಗೂ ಏನು ಸಂಬಂಧ ಇರೋದು? ಅವಳ ಜೊತೆ ನೀನು ನಿಂತ್ಕೊ ಫೋಟೋ ಹೊಡ್ಸ್ಕೊಂಡಿದ್ದೆ 17. ನಮ್ಮ ಕಣ್ಣಾರ ನಾವೇ ನೋಡ್ಲಿಲ್ವಾ? ಯಾವ ಎಡಿಟ್ಟು ಪಡಿಟ್ಟು ಇಲ್ಲ, ನೇರವಾಗಿ ನಿಂತ್ಕೊಂಡೆ ಫೋಟೋ ದೇವಸ್ಥಾನದಲ್ಲಿ ಹೊಡ್ಸ್ಕೊಂಡಿರೋದು. ಯಾವ ದೇವಸ್ಥಾನದಲ್ಲಿ ಹೊಡ್ಸ್ಕೊಂಡಿದ್ದೆ ನಮ್ಗೇನು ಗೊತ್ತು? ಇವೆಲ್ಲ ಹೆಂಗೆ ಚಂದವಲ್ಲ ನಿಮಗೆ? ಮನ ಮರೋದಿರಲ್ಲ. ಅವಳು ಗಂಡ ಸತ್ತೋಗಿ ಒಂದು ಮಗ ಇರೋಳು, ಅವಳು ಸಮಸ್ಯೆಗೆ ಯಾಕೆ ನೀವು ಹೋಗ್ಬೇಕಾಗಿತ್ತು? ನೀನು ಬುದ್ಧಿ ಬಿಡೋ ಮನ್ಸು ಕುಲ ಅಲ್ಲಕಂದ್ಬಿಡು. ಮನ್ಸು ಕುಲ ಆಗಿರ್ ನೀನು ಈ ಕೆಲಸ ಮಾಡ್ತಿದ್ದಿಲ್ಲ. ನಮ್ಮ ಅವ್ವ ಅಪ್ಪನ ಹೆಸರು ಅದ್ಗೆಡ್ಸ್ಬಿಡ್ದು ಅನ್ನೋದೊಂದು ಪರಿಜ್ಞಾನ ಬೇಡವಲ್ಲ? ನಿನ್ನ ಭಾಳ ಮುಳ್ಳ ಅಂದ್ಕೊಂಡು ಭಾಳ ಒಳ್ಳೆಯವನು ನೀನು ಅಂದ್ಕೊಂಡಿದ್ದೋ ನಾವು. ನಿನ್ನ ಮುಳ್ಳಾಟ ನಮ್ಗೆ ಗೊತ್ತಾಗ್ಲಿಲ್ಲ. ನಮಗೆ ನಿನ್ನ ಭಾಳ ಗರಂಬಾರಿ ಅಂದ್ಕೊಂಡಿದ್ದೋ ಕಣಪ್ಪ. ಅವ ಸುಮ್ಮನೆ ಅವ್ರನ್ನ ಮಾತು ಕಟ್ಕೊಂಡು ಹಿಂದೆ ಮುಂದೆ ಗೊತ್ತಿಲ್ದಂಗೆ ಮಾತಾಡ ನೀನು. ಸುಮ್ಮನೆ ಹೋಗಬವ, ಸುಮ್ಮನೆ ನೀನು ಇಲ್ದೋದೆಲ್ಲ ಉತ್ಪತ್ತಿ ಮಾಡ್ಬೇಡ ನೀನು. ಅವ್ನ ಕುಟಿಂಗ್ ಹೇಳ್ಕಿಳಿದ್ರೆ ಅವ್ವ ಏನನ್ ಕಳಕಿಲ್ಲ. ಅಲ್ಲ ನಾನು ಹಬ್ಬಳಿಗೆ ತೋರಿಸಿದ್ರೆ ನಿಮ್ಮ ಅವ್ವನಿಗೂ ತೋರಿಸಿರೋದು ಕರೆಕ್ಟ್ ಫೋಟೋವ? ನಾನು ಹಬ್ಬಳಿಗೆ ತೋರಿಸಿಲ್ಲ, ನಿಮ್ಮ ಅವ್ವನಿಗೂ ತೋರಿಸಿರೋದೇ ಅಲ್ಲ. ಪರಿಜ್ಞಾನ ಬೇಕು ಮನ್ಸಂಗೆ. ಏನು ಹೇಳಲ್ಲ ನಿನಗೂ ಅವ್ರಿಗೂ ಸಮಾಚಾರ ಏನಿಲ್ಲ. ಈ ಥರ ಹಿಂಗೆ ಅದೇ ಅಂತ ಹೇಳಿದರೆ ಏನಾರ ಆಗಲಿ ಹೆಂಗೋ ಮದುವೆಗಿದ್ದೇವೆ ಮಾಡ್ಕೊಬೋದಾಗಿತ್ತಾನೆ. ಅಲ್ಲಿ ಗಂಟು ಹೋಗಂಗೆ ಐತಿತ್ತಿಲ್ಲ, ಅವಳನ್ನೇ ಮಾಡ್ಕೊಬೋದಾಗಿತ್ತು. ಯಾವ ಮದುವೆನೂ ಬೇಡ, ಮುಂಜಾನೆ ಬೇಡ, ನನಗೆ ಸುಮ್ಮನೆ ನಾನು ತಲೆ ತಿನ್ಬೇಡ. ಹೋಗಿ ಸುಮ್ಮನೆ ಇಲ್ದೋದೆಲ್ಲ ಹೇಳಕ್ಕೆ ಬಂದ್ಬಿಡ್ತಿದ್ದೀನಿ ನೀನು. ಸುಮ್ಮನೆ ರವವ. ಸುಮ್ಮನೆ ಇರ್ತಾರೆ, ಸುಮ್ಮನೆ ಮಾಡ್ಲಲ್ಲ. ಯಾರು ನಗ್ಗಿದ್ದಾರು ಹಿಂಗಂತವ ಯಾರು ಕೊಟ್ಟಾರು ಹೇಳ್ಬಿಟ್ಟಿಯ ನೀನು? ಕುಮಾರ ಬಾಯ್ರಿ, ಅದೇನು ಕುತ್ಕ ಮಾತಾಡ್ಬಾ? ಅದಕ್ಕಂಗೆ ಓದಿ ಬರಬರ್ನಿ. ಅದೇನು ಮಾತಾಡ್ಬೇಕು, ಅದೇನು ಹೇಳ್ಬೇಕು ಕುತ್ಕೊಂಡು ಹೇಳ್ಬಲ್ಲ. ಓಡ್ತಾ ಮಾತಾಡ್ರಿ ಎನ್ಸ್ಕೊಂಡ ನಂಗೆ ಗೊತ್ತಾದದು. ಬಾಯ್ಲಿ ಅದೇನು ಹೇಳು. ಏನನ್ನವ? ಏನನ್ಬಿಟ್ಟು ಹೋದ? ಏನಂದನು ಕೇಳ್ದೆ. ಯಾರಲ್ಲ ಅವಳು ಸೊಸಿಲ, ಆ ಸೊಸಿಲನ್ ಕೂಟ ಫೋಟೋ ಹೊಡ್ಸ್ಕೊಂಡಿದ್ದಿ ಅಂತಲ್ಲ, ಹುಡುಗಿ ಮನೆಯವ್ರು ತೋರ್ತಾ ಕುಂತವ್ರಲ್ಲ ಅಂತ ಹಂಗಂದ್ರು. ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹಂಗೆ ಹಿಂಗೆ ನಾನು ಸುಮ್ಮನೆ ಕೆಲಸ ಕರೆಯಕ್ಕೆ ಹೋಯ್ತಿದ್ದೆ ಹೋಗುನ್ನ, ಅಷ್ಟು ಬಿಟ್ರೆ ಏನೂ ಇಲ್ಲ ಅಂತ ಅಂದ. ಅದಕ್ಕೆ ಫೋಟೋ ಕೊಡ್ಸ್ಕೊಳಕ್ಕೆ ಹೋಗಿದ್ಲ ನೀನು ಅಂತ ಅಂದರೆ ಏನು ಮಾತು ಇಲ್ಲ ಕತ್ತು ಇಲ್ಲ ಕನಕ. ಇವ್ನು ಸರಿ ಇಲ್ಲಕದ್ ಬಿಡು. ಇವ್ನು ಈ ಥರ ಬುದ್ಧಿ ಕಲ್ತವ್ರಿ ಅಂತ ಒಂದ್ಸಲ ಎಣಿಕೆ ಮಾಡಿತಿಲ್ಲ ನಾನು ಕಣ. ಈಗ ಗೊತ್ತಾಯ್ತು ಇನ್ನು ಬಂಡವಾಳ ಏನು ಅಂತವ. ಈ ನನ್ನ ಮಗ ಇವ್ನು ಸರಿ ಇಲ್ಲಕದ್ ಬಿಟ್ಟಾಕು. ಯಾವ ಹೆಣ್ಣು ನೋಡೋದು ಬೇಡ, ಏನು ನೋಡೋದು ಬೇಡ. ಅದಕ್ಕೆ ಇಷ್ಟೊತ್ತು ಆದ್ರೂ ನೀನು ಬಂದಿವಲ್ಲ, ಏನು ಸಮಾಚಾರ ಅನ್ಕೊಂಡಂಗೆ ಬಂದೆ ಕಣವ. ಹಂಗಾರೆ ಏನೋ ಸಮಾಚಾರ ಅದಕ್ಕಂತಾಯಿ ಅದನ್ನಾರೇ ಬಾಯಿ ಬಿಟ್ಟು ಹೇಳಿದ್ರೆ ಏನಾರು ಇದು ಮಾಡ್ಬೋದು. ಅದು ಬಿಟ್ಬಿಟ್ಟು ಇವ್ನಿಗೆ ಈ ಥರ ಕಳ್ಳಾಟ ಆಡ್ತಾ ಕುಂತವನಲ್ಲ, ಇವ್ನು ಬಾಯಲ್ಲಿ ಮುನ್ನಾಕ ಇವನು
ಇವರೆಲ್ಲ ಹೊಟ್ಟೆ ಉಸ್ ಮೊಟ್ಟೆ ಕಟ್ಟಕ್ಕೆ ಅಂತಾನೆ ಇದ್ದಾರಲ್ಲ ತಾಯಿ. ಹೇಳು ನಾನು ಯಾಕೆ ಹಿಂಗೆ ಹೊಟ್ಟೆ ಉಸ್ಸಾರು ಇವ್ರು ಬಾಯಲ್ಲಿ ಮುನ್ನಾಕ. ನಾನೇ ಸರಿಯಾಗಿ ಕರಮ್ಗೇಡಿ, ನಾನೇ ಸರಿಯಾ ಹೇಳು. ಹಾಳಾದವು ಹಿಂಗೆ ನಾವು ಹಿಂಗೆ ಹೊಟ್ಟೆ ಉಸ್ಕೊಂಡು ಹಿಂಗೆ ಮೊಟ್ಟೆ ಕಟ್ತಾವಲ್ಲ ಹಿಂಗೆ ಸರಿಯಾಗಿ ಇವು ಬುದ್ಧಿ ಕಲ್ತಿರೋದು ಬಾಯಲ್ಲಿ ಮುನ್ನಾಕ ಅಂದರು. ಏ ಬುಡಾಕ, ಇದು ಏನು ಕತೆ ಸರಿಯಾಗಿ ಗೊತ್ತಿಳ್ಕೊಟ್ಟು ನೀನು ಎಲ್ಲೂ ನೋಡಕ್ಕೆ ಹೋಗ್ಬೇಡ. ಸಾಯಂಕಾಲದಲ್ಲಿ ಯಾಕೆ ಸುಮ್ಮನೆ ಇಷ್ಟೂರದಿ ಬಿಡು. ಯಾರೋ ತಿಳಿದಿರೋರೇ ಗೊತ್ತಿರೋರೇ ಇವನ್ ವಿಷಯ ತಿಳ್ಕೊಂಡು ತಿಳಿಸೋರೆ ಅಲ್ಲಿ ಕತೆ ಹುಡುಗಿ ಮನೆಗೆ ಬಿಡು. ಇನ್ನು ತೊಂದರೆ ತಗೊಳಕ್ಕೆ ಹೋಗ್ಬೇಡ ಏನಾರ ಆಗಲಿ. ಇಲ್ಲ ಇನ್ನು ಆಗಕ್ಕಾರೆ ಆಗಲಿ ಆಗದಾರಿರ್ಲಿ. ಇವು ನನ್ನ ಮಕ್ಳು ಕೊಟ್ಟೆಲ್ಲ ಹೊಡೆದಾಡಕ್ಕೆ ನನಗೆ ಆಯ್ಕೆಲ್ಲ ಕಲೆ ಮದೇವಿ ನಮಗೆ ಏನಾರು ಮಕ್ಕಳು ಅವ್ರು ಇಷ್ಟ. ಅವಳು ನೋಡ್ರಿ ಅವಳಾಗ ಹಂಗೆ ಕೂತವಳೆ, ಇವ್ನು ನೋಡ್ರಿ ಇವ್ನು ಹಿಂಗೆ ಆಡ್ತಾನೆ. ಮನೆ ಜನ ಎಲ್ಲ ವಿಚಿತ್ರವಾಗಿ ಹಿಂಗೆ ಆಡ್ಕೊಂಬತ್ತವ್ರಲ್ಲ. ಎತ್ತಾಗಿ ಅಂತ ಕಿವಿ ಕೊಡೋದು ಎತ್ತಾಗಿ ಅಂತ ಯಾರು ಕಷ್ಟ ಅಂತ ಕೇಳೋದು? ಹಾಂ ನಿಜವಾಗ್ಲೂ ತಲೆ ಕೆಟ್ಟಿ ಕ್ಯಾರ ಹಿಡ್ದಂಗೆ ಆಯ್ತದೆ ನಿಜವಾಗ್ಲೂ. ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಎಷ್ಟು ತಲೆ ಲೂಜ್ ಬಂದಂಗೆ ಆಯ್ತದೆ ಗೊತ್ತಾ ದೇವ್ರನ್ಗೂ. ಕಾಣೆ ಕನಕ ಕಾಣೆ ನಿಜವಾಗ್ಲೂ ಅದು ಏನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ನೋಡೋದ ಬಿಡು. ಇನ್ನಂತೂ ಮದುವೆಗಿದ್ದೆ ಸುದ್ದಿ ಎತ್ಬೇಡ, ಸುಮ್ಮನೆ ಆಗ್ಬಿಡು ನೀನು ಪಾಡಂಗೆ ನೀನು. ನಡಿ ಹೋಗದ, ನಾನು ಹೋಯ್ತೀನಿ ಅಂತ ಕಾಣ್ದು. ಸೋಬಾಗ ಏನು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ಲು. ಅಯ್ಯೋ ಇರು ಹೋಗಿವೆ, ಮನೆಯೊಳಗೆ ಹಾಕುಂತದೆ ತಿರ್ಗಾ ನೀನು ಹೋಯ್ತೀನಿ ಅಂತ ಕೂತಿದ್ಯಲ್ಲವ. ಇರು ಹೋಗೋದು ಬೇಡ ನೀನು, ಇರು. ಅಯ್ಯೋ ನಾನೇನೋ ಬಿಡು ಪಾಪ, ಬೀಗ್ತೇವ ಹೇಳಿದ್ರಲ್ಲ ಮಾಡ್ಕೊಳ್ಳಿ ಒಳ್ಳೆ ಹುಡುಗಿ ಕತೆ ಅಂದ್ಬಿಟ್ಟು ಹಂಗೆ ಓಡಾಡ್ಕೊಂಡಂಗೆ ಇದು ಮಾಡಿದ್ರೆ ಇವು ಒಳಗೆ ಈ ಕೆಲಸ ಮಾಡೋನಲ್ಲ ಹಿಂಗೆ ಅವ್ರನ್ನ ತಾನೇ ಗೊತ್ತಿದ್ದು ಹೆಂಗೆ ಕೊಡಿ ಅಂತ ಕೇಳೋಕ್ಕದಕ್ಕೆ ಹೆಂಗೆ ಕೇಳೋಕ್ಕದ ಹೇಳು. ನೋಡು ಅವ್ರ ಮಕ್ಳಾಗಿದ್ರೆ ಅವ್ರು ಹಂಗೆ ಮಾಡ್ತೀರ ಅಂತ ಅನ್ನಕ್ಕಿಲ್ವಾ? ಕೇಳೋಕ್ಕದವ ನಮ್ಮ ಮಕ್ಳು ಹಂಗೆ ಅಲ್ವಾ? ಬಿಡು ಆಯಿತು, ತಲೆಗೆಡ್ಸ್ಕೊಳ್ಳೋದು ಬೇಡ. ನೋಡೋಕ್ಕಾಯ್ತದೆ ಬಿಡು, ಅದೇನಾದ್ರು ಆಗಲಿ ನೋಡೋದ ಬಿಡು. ಅಯ್ಯೋ ಕಾಣೆ ಕನಕ ಕಾಣೆ, ಇವ್ರು ವಿಚಿತ್ರವೇ ಅರ್ಥ ಆಯ್ತಿಲ್ಲ ನನಗೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಕನಕ. ನಡಿ ಮನೆಗೆ ಹೋಗೋದ, ಇನ್ನೇನು ಮಾಡೋದು ಆಗದಿರಲಿ. ಗೊತ್ತಾಯ್ತು ನಡಿ. ಹಂಗಾರೆ ಬಾಯ್ಬಿಟ್ಟು ಹೇಳಿಲ್ಲ ಒಟ್ಟಿಗೆ ಕಬರ್ಸಾಡ್ದನ. ಆ ವಿಷಯ ಹೇಳ್ದ ತಕ್ಷಣವ ಗಾಬರಿ ಇಟ್ಕೊಳ್ಳೋಂಗೆ ಆಡ್ದ ಕನಕ. ಇವನ್ಯಾಕ ಗಾಬರಿ ಅದನ ಆ ವಿಷಯ ಕೇಳ್ದ ತಕ್ಷಣವ? ಹಾಂ ಸುಮ್ಮನೆ ಯಾಕೆ ಗಾಬರಿ ಅದನ್ನ ಹೇಳಿ, ಏನೋ ಸಮಾಚಾರ ಇದ್ದಿರ್ತಾನೆ ಗಾಬರಿ ಆಗಕ್ಕೆ. ಯಾಕೆ ಭಾಳ ಗಾಬರಿ ಅದಕ್ಕನ ಹೋಗು, ಅದೇನು ಅಂತ ಗೊತ್ತಾಯ್ತಿಲ್ಲ ಕಣ. ಸರಿ ಅದೇನು ನೋಡೋಕ್ಕಾಯ್ತದೆ ಬಿಡವ, ನಡಿ ಮನೆ ತಕ್ಕ ಹೋಗೋದು. ಇನ್ನು ನಾವು ಮಾಡಷ್ಟೆಲ್ಲ ಮಾಡ್ದೋ ಇವ್ರು ಕೂಟೆಲ್ಲ ಹೊಡೆದಾಡಕ್ಕೆ ಸಾಯಕ್ಕಾಯ್ಕಿಲ್ಲ. ಅದೇನು ನೋಡೋಕ್ಕಾಯ್ತದೆ ನಡಿ, ಯಾಕೆ ತಲೆಗೆಡ್ಸ್ಕೋಬೇಕು. ಸರಿ ಕನಕ ಆಯಿತು, ನಡಿ ಹೋಗೋದ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ. ಅಲ್ಲ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಅರ್ಥ ಆಯ್ತಿಲ್ಲ. ಇವನು ಮಳ್ಳಂಗೆ ಯಾರು ಸವಸಕ್ಕೆ ಹೋಯ್ಕಿಲ್ಲ, ಯಾರು ಸುದ್ದಿಗೆ ಹೋಯ್ಕಿಲ್ಲ, ರಾಧಿಗೆ ಹೋಯ್ಕಿಲ್ಲ ಅಂದ್ಕೊಂಡು ಇದ್ದವನು ಈಗ ಹಿಂಗೆ ಆಡ್ತಾ ಕುಂತವನಲ್ಲ. ಹೆಂಗೆ ಮಾಡೋದು ಹಿಂಗಾದರೆ ಹೆಂಗೆ ಮಾಡೋದು ಹೇಳಿ? ಇವನಿಗೂ ಸೊಸಿಲಿಗೂ ಏನು ಸಂಬಂಧ ಏನು ಅದು ಗೊತ್ತಿಲ್ಲ. 8 ಗಂಟೆ ಹೋಗೋದೆ ಅಂದರೆ ಏನು ಇಲ್ದಾನೆ ಆಗ್ತದ, ಬೆಂಕಿಲ್ದಾನೆ ಒಗ್ಗಡದ. ಏನೋ ಸಮಾಚಾರ ಇರಬೇಕು, ಅದು ಏನೋ ಅಂತ ಪತ್ತೆ ಮಾಡ್ಬಿಟ್ಟು ಚೆಂದಾಗಿ ಉಗ್ದು ಉಪ್ಪಾಕ್ತೀನಿ. ಯಾರಾದ್ರೂ ಹೆಚ್ಚ ನಮ್ಮ ಮಕ್ಳವ್ರು ಬೇರೆ ಇನ್ನೊಬ್ರು ಮಕ್ಳವ್ರು ಬೇರೆ ನಂಗಿದ್ದದ, ಎಲ್ರಿಗೂ ಒಂದೇ ಥರ ತಾನೆ ನೋಡ್ತೀನಿ. ಅದೇನು ನನ್ನ ಕತೆ ಏನು ಅಂತ ಕೇಳ್ತೀನಿ. ಸರಿ ಕಣ್ರಪ್ಪ ಬರೋರಾ? ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.